Hi beautiful divine soul, welcome to Silver Line. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ನಿಮ್ಮ ಜೀವನದಲ್ಲಿ ಯಾವುದು ಅದಲ ಬದಲಾಗಬಹುದು ಅಂತ ಹೇಳಿ ಎಲ್ಲ ಗ್ರಹಗತಿಗಳು ಚೇಂಜ್ ಆಗ್ತಿದೆ, ಒಂದು ಪರಿವರ್ತನೆಯ ಕಾಲ. ಸೊ ಇದು ಫೈಲ್ ನಂಬರ್ 1, ಇದು ಫೈಲ್ ನಂಬರ್ 2. ಕಲರ್ ಅಥವಾ ಪ್ರಾಣಿಯಿಂದ ಚಾಯ್ಸ್ ಮಾಡಬಹುದು. ಇದು ಫೈಲ್ ನಂಬರ್ 3. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಕಾರ್ಡ್ ನೋಡ್ತಿರ್ಬೋದು ಯಾವ್ದು ನಿಮ್ ಜೀವನದಲ್ಲಿ ಅದಲು ಬದಲಾಗ್ತಿದೆ ಅಂತ ಹೇಳಿ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಜನರಲ್ ರೀಡಿಂಗ್ ಇರ್ತದೆ, ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ರೆಡ್ ಕಲರ್ ಚಾಯ್ಸ್ ಮಾಡಿದ್ದೀರಾ, ನಿಮ್ ಜೀವನದಲ್ಲಿ ಯಾವ್ದು ಅದಲ್ ಬದಲಾಗ್ತಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರ ಜೀವನದಲ್ಲಿ ಯಾವ್ದು ಅದಲ ಬದಲಾಗ್ತಿದೆ ಅಂತ ಹೇಳಿ. ಫೈಲ್ ನಂಬರ್ 1. ಈಗ ಇರೋ ಕಂಡೀಷನ್ ಏನ್ ಚೇಂಜ್ ಆಗ್ತದೆ ಅಂತ ಹೇಳಿ ನೋಡುವ. ನಿಮ್ಗೆ ನಿಮ್ಮ ಬಿಸಿನೆಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಇರ್ಬೋದು, ನಿಮ್ಗೆ ಯಾರೊಬ್ರು ಗೈಡ್ ಮಾಡೋರು ಇಲ್ದೇ ಇದ್ದಿರ್ಬೋದು. ಮುಂದೆ ಹೇಗೆ ಮೂವ್ ಆಗ್ಬೇಕು, ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಇರ್ಬೋದು. ಇವ್ರ ಪಾರ್ಟ್ನರ್ ಇರ್ಬೋದು ಅಥವಾ ನಿಮ್ಮ ಗೈಡ್ ಇರ್ಬೋದು. ಸೊ ಇಲ್ಲೊಬ್ರು ನಿಮ್ಗೆ ಪಾರ್ಟ್ನರ್ ಅಥವಾ ಗೈಡ್ ಬಂದು ನಿಮ್ಮ ಬಿಸಿನೆಸ್ ಅಥವಾ ನಿಮ್ಮ ಜಾಬ್ ಕೆರಿಯರ್ ನ ಎಕ್ಸ್ಪಾನ್ಷನ್ ಮಾಡೋರಿದ್ದಾರೆ. ನಿಮ್ಗೆ ಇಲ್ಲೊಂದು ಸಪೋರ್ಟ್ ಬರ್ತಾ ಇದೆ. ಸೊ ಇಲ್ಲಿ ಒಂದು ಮೂವ್ಮೆಂಟ್ ಇದೆ ನಿಮ್ ಜೀವನದಲ್ಲಿ. ಇಷ್ಟ ತನಕ ನೀವು ಬೆಳಕಿಗೋಸ್ಕರ ನೀವು ಹುಡುಕ್ತಾ ಇದ್ದಿರ್ಬೋದು, ನಿಮ್ ಜೀವನದಲ್ಲಿ ಬೆಳಕಿಲ್ದೆ ಇದ್ದಿರ್ಬೋದು, ಅಥವಾ ಯಾವುದೇ ಪ್ರೋಗ್ರೆಸ್ ಇಲ್ದೆ ಇದ್ದಿರ್ಬೋದು. ಸೊ ಅಂದ್ರೆ ಈಗ ಏನ್ ನೀವು ಹುಡುಕ್ತಾ ಇದ್ದೀರಾ, ಬೆಳಕಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಕೆರಿಯರ್ ಇದ್ದಿರ್ಬೋದು. ಒಂದು ಬೆಳಕು ಬರ್ತದೆ, ನೀವು ಒಂದು ವಿಶ್ ಫುಲ್ಫಿಲ್ಮೆಂಟ್ ಕಡೆ ಹೋಗ್ತಾ ಇದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ನಿಮ್ ಜೀವನದಲ್ಲಿ ಅದಲು ಬದಲಾಗ್ತಾ ಇದೆ. ಈಗ ನೀವು ತುಂಬಾ ಥಿಂಕಿಂಗ್ ಮಾಡ್ತಿರ್ಬೋದು, ಏನ್ ಮಾಡೋದು, ಹೇಗೆ ಸಾಗೋದು ಅಂತ ಹೇಳಿ. ಸೊ ಆ ಥಿಂಕಿಂಗ್ ನಿಮ್ಗೆ ಕ್ಲಾರಿಟಿ ಬರ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಬೇರೆ ಏನಾದ್ರು ರೀತಿಯ ನೋಡುವ. ಫೈಲ್ ನಂಬರ್ 1. ಯಾವ್ದು ಅದಲ್ ಬದಲಾಗ್ತಾ ಇದೆ ನಿಜ. ಇನ್ ಕೆಲವರಿಗೆ ನಿಮ್ಗೆ ಡೌನ್ಲೋಡ್ಸ್ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಸ್ಪಿರಿಚುವಲ್ ಡೌನ್ಲೋಡ್ಸ್ ಆಗ್ಬೋದು. ಇಷ್ಟ ತನಕ ನೀವು ಕಾಯ್ತಾ ಇದ್ದಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ಕನಸು ಬೀಳ್ತಿರ್ಬೋದು. ಈ ಕನಸಿನ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಸೊ ಆ ಕನಸಿನ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿ ಬರ್ತದೆ ಏನು ಅಂತ ಹೇಳಿ. ನೀವು ಅದರ ಬಗ್ಗೆ ಡಿಸ್ಕವರ್ ಮಾಡುವವರಿದ್ದೀರಿ, ಸ್ಪಿರಿಚುವಾಲಿಟಿ ಕಡೆ ನೋಡುವವರಿದ್ದೀರಿ. ಸೊ ಇಲ್ಲೊಂದು ಹೆಲ್ಪ್ ಬರ್ತದೆ ನಿಮ್ಗೆ. ಈ ಹೆಲ್ಪ್ ದೇವರ ಕಡೆಯಿಂದ ಇರ್ಬೋದು ಅಥವಾ ಮನುಷ್ಯನ ಕಡೆಯಿಂದ ಇದ್ದಿರ್ಬೋದು. ಕಾಯ್ತಾ ಇದ್ದೀರಿ ಹೆಲ್ಪ್ ಯಾವಾಗ ಬರ್ತದೆ ಅಂತ ಹೇಳಿ. ತುಂಬಾ ದಿವಸಗಳಿಂದ, ವರ್ಷಗಳಿಂದ ಕಾಯ್ತಿರ್ಬೋದು. ಈ ಸಹಾಯ ಹಸ್ತ ನಿಮ್ಗೆ ಬರ್ತಾ ಇದೆ. ಇವರು ನಿಮ್ ಪರಿಚಯ ಇರೋ ವ್ಯಕ್ತಿ ಇರ್ಬೋದು, ಅಥವಾ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು. ನಿಮ್ಗೆ ಸಹಾಯ ಮಾಡುವ ವ್ಯಕ್ತಿಗಳು ಬರ್ತಿದ್ದಾರೆ ಇಲ್ಲಿ. ಅಥವಾ ಇಲ್ಲಿ ಯಾರಿಗಾದ್ರೂ ನೀವು ಒಂದು ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದಿರ್ಬೋದು, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿರ್ಬೋದು. ಆ ವ್ಯಕ್ತಿ ನಿಮ್ ಜೀವನದಲ್ಲಿ ಬರ್ತಿದ್ದಾರೆ. ಇವ್ರು ನಿಮ್ಮ ಎಕ್ಸ್ ಇರ್ಬೋದು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿ ಸೆಕೆಂಡ್ ಚಾಯ್ಸ್ ಮಾಡಿದ್ದೀರಾ, ನಿಮ್ ಜೀವನದಲ್ಲಿ ಯಾವ್ದು ಅದಲು ಬದಲಾಗ್ತಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2.
ಇಲ್ಲೆಲ್ಲ ಸ್ಟಕ್ ಎನರ್ಜಿ ಇದೆ, ಅಂದ್ರೆ ನೀವು ಯಾವ್ದ್ರ ಕಡೆ ಇಲ್ಲಿ ನೋಡ್ತಾ ಇಲ್ಲ, ನಿಮ್ಮ ಜೀವನದಲ್ಲಿ ಏನಿದ್ಯಾ ಅದರ ಕಡೆ ನೋಡ್ತಾ ಇಲ್ಲ. ಎಲ್ಲ ಕಡೆ ನೀವು ನೋಡ್ತಿರ್ಬೋದು, ಎಲ್ಲ ಕಡೆ ಬೆನ್ನು ಕಾಣಿಸ್ತಿದೆ, ಎಲ್ಲದಕ್ಕೂ ಬೆನ್ನು ಹಾಕಿ ಅಂದ್ರೆ ನನ್ನ ಹತ್ರ ಏನು ಇಲ್ಲ, ನನ್ನ ಹತ್ರ ಏನು ನಾನು ಒಬ್ರೇ, ಅಥವಾ ನನ್ನ ಹತ್ರ ಯಾವುದೇ ಕ್ರಿಯೇಟಿವಿಟಿ ಇಲ್ಲ, ಅಥವಾ ಯಾರು ಇಲ್ಲ ನನಗೆ ಸಹಾಯ ಮಾಡುವರು ಅಂತ ಹೇಳಿ ನೀವು ಬೆನ್ನು ಹಾಕಿ ಕೂತ್ಕೊಂಡಿದ್ದೀರಿ. ಆದ್ರೆ ನಿಮ್ಮ ಹತ್ರ ಎಲ್ಲಾ ಪವರ್ ಇದ್ರು ನೀವು ಅದ್ರ ಕಡೆ ನೋಡ್ತಾ ಇಲ್ಲ. ನಿಮ್ಮಲ್ಲಿ ಒಳ್ಳೆ ಪ್ಯಾಷನ್ ಇದೆ, ನಿಮ್ಮಲ್ಲಿ ಆ ಸೈಕಿಕ್ ಪವರ್ ಇದೆ, ಎಲ್ಲಾನು ದೇವರು ಕೊಟ್ಟಿದ್ದಾರೆ, ಒಳ್ಳೆ ನಿಮ್ಮಲ್ಲಿ ಒಳ್ಳೆ ಹೃದಯನೂ ಇದೆ. ಆದ್ರೆ ನೀವು ಅದರ ಬಗ್ಗೆ ಯಾವ್ದ್ರ ಕಡೆ ನೋಡದೆ ನಾನು ಒಬ್ರೇ ಅಂತ ನೀವು ತಿಳ್ಕೊಂಡಿದ್ದೀರಿ. ಇಲ್ಲೊಂದು ಎಂಪರರ್ ಪವರ್ ಗೆ ನೀವು ಬರೋರಿದ್ದೀರಿ, ವಿತ್ ಕ್ಲಾರಿಟಿ ಬರ್ತದೆ ನಿಮ್ಗೆ. ಅಂದ್ರೆ ನಿಮ್ಮಲ್ಲಿ ಏನಿದೆ ಅದನ್ನ ನೀವು ಯೂಸ್ ಮಾಡ್ಕೊಳ್ಳೋರಿದ್ದೀರಿ. ಇಲ್ಲಿ ನಿಮ್ಗೆ ಮೆಟೀರಿಯಲ್ ಪವರ್ ಪ್ಲಸ್ ಸ್ಪಿರಿಚುವಲ್ ಪವರ್, ಭೂಮಿ ಮೇಲೆ ಇರೋದು, ದೇವರ ಕಡೆ ಇರೋದು ಎಲ್ಲಾನು ಇದೆ ನಿಮ್ಗೆ. ಸೈಕಿಕ್ ಗಿಫ್ಟ್ ಇದೆ, ದೇವ್ರು ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಕುತ್ಕೊಂಡು ಅದನ್ನ ನೀವು ಯೂಸ್ ಮಾಡಿ ಒಂದು ಕಿಂಗ್ ರೋಲಿಗೆ ಬರೋರಿದ್ದೀರಿ. ಜೀವನವನ್ನು ನೀವು ಬೇರೆ ದೃಷ್ಟಿಯಿಂದ ನೋಡ್ತಿದ್ದೀರಿ. ಇದೊಂಥರ ನಿಮ್ ಜೀವನದಲ್ಲಿ ಚೇಂಜಸ್ ಅಂತಲೇ ಹೇಳ್ಬೋದು. ಕಿಂಗ್ ಅಥವಾ ಕ್ವೀನ್ ರೋಲ್ಗೆ ಬರೋರಿದ್ದೀರಿ. ಇಷ್ಟು ತನಕ ನನ್ನಿಂದ ಆಗುದಿಲ್ಲ ಅಥವಾ ನನ್ನಿಂದ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೀರಾ, ಅದು ನಿಮ್ ಜೀವನದಲ್ಲಿ ಸಾಧ್ಯ ಆಗ್ತದೆ. ಇಲ್ಲಿ ನಿಮ್ಗೆ ಯಾರಾದ್ರೂ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ನಿಮ್ಗೂ ಅವರಿಗೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಅಥವಾ ಯಾವ್ದು ಸಪರೇಷನ್ ಅಲ್ಲಿ ಇದ್ದಿರ್ಬೋದು. ಸೊ ನೀವು ಅವರಿಗೆ ಕಾಯ್ತಾ ಇದ್ದಿರ್ಬೋದು, ಅಂದ್ರೆ ಇವ್ರು ಯಾಕೆ ಮೋಸ ಮಾಡಿದ್ರು ಅಂತ ಹೇಳಿ. ಈ ವೈಟಿಂಗ್ ಎನರ್ಜಿ ನಿಮ್ದು ಎಂಡ್ ಆಗ್ತದೆ, ಇವ್ರು ವಾಪಸ್ ಬರ್ತಿದ್ದಾರೆ ನಿಮ್ಗೆ ಆಫರ್ ತಕೊಂಡು. ನಿಮ್ದು ಕ್ಯಾರಿಯರ್ ಪ್ಲಸ್ ರಿಲೇಶನ್ಶಿಪ್ ಇಂಪ್ರೂವ್ ಆಗ್ತದೆ ಇವ್ರು ಬಂದ ನಂತರ. ಒಂದು ಸ್ಟೆಬಿಲಿಟಿ ಬರ್ತದೆ. ದುಃಖದಲ್ಲಿದ್ದೀರಿ ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು, ಇವ್ರು ಯಾಕೆ ಈಗ ನಂಗೆ ಮೋಸ ಮಾಡಿದ್ರು ಅಂತ ಹೇಳಿ. ಕೆಲವೊಮ್ಮೆ ಇದು ರೀಸನ್ ಇಲ್ಲದೆ ಇವ್ರು ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ, ನಿಮ್ಗೆ ಇವ್ರು ಜಗಳನೆ ಆಗದೆ ಬಿಟ್ಟು ಹೋಗಿರ್ಬೋದು. ಎಲ್ಲದಕ್ಕೂ ನಿಮ್ಗೆ ಈ ವೈಟಿಂಗ್ ಎನರ್ಜಿಯಲ್ಲಿ ನೀವೇನ್ ಇದ್ದೀರಿ ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಆ ವೈಟಿಂಗ್ ಎನರ್ಜಿ ಎಂಡ್ ಆಗ್ತದೆ ಇಲ್ಲಿ. ಇವ್ರು ಬರ್ತಿದ್ದಾರೆ ನಿಮ್ಮಲ್ಲಿ ಒಂದು ಕೆರಿಯರ್ ಪ್ಲಸ್ ಒಂದು ಆಫರ್ ತಕೊಂಡು ಬರ್ತಿದ್ದಾರೆ. ನಿಮ್ಮ ಲೈಫ್ ಒಂದು ಬ್ಯಾಲೆನ್ಸ್ ಬರ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಷ್ಟ ತನಕ ನೀವು ಎಲ್ಲಾನು ಅಂದ್ರೆ ಫಾಸ್ಟ್ ಆಗಿ ಮಾಡ್ಬೇಕು, ಯಾವ್ದು ನಿಮ್ದು ಎಲ್ಲಾನು ಇನ್ಕಂಪ್ಲೀಟ್ ಇರ್ಬೋದು, ಯಾವ್ದೊಂದು ಕಂಪ್ಲೀಟ್ ಇಲ್ಲದೆ ಇದ್ದಿರ್ಬೋದು. ಸೊ ಈ ವ್ಯಕ್ತಿ ಬಂದು ನಿಮ್ಗೊಂದು ಆಫರ್ ಕೊಡ್ತಾರೆ. ಇವರು ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ. ಇವರು ನಿಮ್ದು ಎಕ್ಸ್ ಇರ್ಬೋದು ಅಥವಾ ನಿಮ್ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು. ಕ್ಲಾರಿಟಿ ಬರ್ತದೆ ನಿಮ್ಗೆ ಜೀವನದಲ್ಲಿ. ಏನಿಷ್ಟು ತನಕ ಮೆಜಿಷಿಯನ್ ರೋಲಿಗೆ ಬರೋರಿದ್ದೀರಿ, ಇವ್ರ ತನಕ ನಿಮ್ಗೆ ಇವ್ರ ಬಗ್ಗೆ ಕನ್ಫ್ಯೂಷನ್ ಇದ್ದಿರ್ಬೋದು. ಸೊ ಇದೊಂದು ಇವ್ರ ಬಗ್ಗೆ ಕ್ಲಾರಿಟಿ ಬರ್ತದೆ, ಈ ವ್ಯಕ್ತಿ ಬಗ್ಗೆ, ಈ ರಿಲೇಶನ್ಶಿಪ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬರ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಒಂದು ಫ್ಯಾಮಿಲಿ ಇದೆ, ಇಷ್ಟು ತನಕ ಮ್ಯಾರೇಜ್ ಇರ್ಬೋದು ಕೆಲವರಿಗೆ, ಇನ್ ಕೆಲವರಿಗೆ ವಿತ್ ವಿಶ್ ಫುಲ್ಫಿಲ್ಮೆಂಟ್ ವಿತ್ ಮ್ಯಾರೇಜ್ ಅಂತ ಹೇಳ್ತಿದ್ದಾರೆ ಇಲ್ಲಿ. ಲವ್ ರಿಲೇಶನ್ಶಿಪ್ ತುಂಬಾ ಇದೆ ಇಲ್ಲಿ. ಕೆಲವರು ನೀವು ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ನೋಡ್ತಿರ್ಬೋದು, ಮಾಸ್ಟರ್ಸ್ ಆಗ್ಬೋದು ಅಥವಾ ಡಿಗ್ರಿ ಪಡಿಲಿಕ್ಕೆ ನೋಡ್ತಿರ್ಬೋದು. ಸೊ ನಿಮ್ಗೆ ಯಾರಾದ್ರೂ ಗುರುಗಳು ಬರ್ತಾರೆ ಇಲ್ಲಿ, ನಿಮ್ಮ ಈ ಎಜುಕೇಶನ್ ಕಂಟಿನ್ಯೂ ಆಗ್ತದೆ, ನೀವು ಮಾಸ್ಟರ್ ಆಗೋರಿದ್ದೀರಿ, ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ. ಕೆಲವರಿಗೆ ನೀವು ಫೈನಾನ್ಸ್ ಇರ್ಬೋದು, ಅದ್ರಲ್ಲಿ ಏನಾದ್ರೂ ನೀವು ಮುಂದೆ ಫಾರ್ವರ್ಡ್ ಆಗ್ಲಿಕ್ಕೆ ಯೋಚನೆ ಮಾಡ್ತಿರ್ಬೋದು. ನಿಮ್ಗೆ ಅದಕ್ಕೆ ಒಬ್ರು ಸಹಾಯ ಮಾಡುವವರು ಅಥವಾ ಗೈಡೆನ್ಸ್ ಕೊಡೋರು ಬರ್ತಿದ್ದಾರೆ. ಇಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗ್ತದೆ ನಿಮ್ದು, ಹೊಸ ಕ್ಯಾರಿಯರ್, ಹೊಸ ಜಾಬ್ ಇರ್ಬೋದು. ಸೊ ನಿಮ್ಗೆ ಸಹಾಯ ಮಾಡುವವರು ಬರ್ತಿದ್ದಾರೆ, ಜಾಬಿಗಾಗ್ಲಿ ಅಥವಾ ಕ್ಯಾರಿಯರ್ ಬಿಸ್ನೆಸ್ ಇರ್ಬೋದು. ಒಂದು ಹೊಸ ಜಾಬ್ ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಿ ನೀವು, ಸ್ಟ್ರೆಂತ್ ಅಲ್ಲಿ ಸ್ಟಾರ್ಟ್ ಮಾಡುವರಿದ್ದೀರಿ. ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರಿ ಆಮೆ ಚಾಯ್ಸ್ ಮಾಡಿದ್ದೀರಾ, ನಿಮ್ ಜೀವನದಲ್ಲಿ ಯಾವ್ದು ಬದಲಾಗ್ತಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3.
Yes, of Pentacles. ನಿಮ್ಗೆ 1 ಅಥವಾ 3 ತುಂಬಾ ಇಂಪಾರ್ಟೆಂಟ್ ಇರ್ಬೋದು ಈ ನಂಬರ್ 10. ಇಲ್ಲಿ ಒಬ್ರು ವ್ಯಕ್ತಿ ಬರ್ತಿದ್ದಾರೆ. ಇದು ಯಾವ ರೀತಿ ಅದಲ ಬದಲ ಆಗ್ತದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ನಿಮ್ಗೆ ಮೋಸ ಮಾಡಿರ್ಬೋದು, ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ಅಥವಾ ನಿಮ್ಗೆ ಸಪರೇಷನ್ ಅಲ್ಲಿ ಇದ್ದಿರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿರ್ಬೋದು. ಇವ್ರಿಗೆ ನಿಮ್ಗೆ ಒಂದು ರಿಲೇಶನ್ಶಿಪ್ ಎಂಡ್ ಆಗಿದೆ ಇಲ್ಲಿ, ಅಂದ್ರೆ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಿ. ಸೊ ಇವ್ರು ವಾಪಸ್ ಬರ್ತಿದ್ದಾರೆ, ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು, ಕ್ಲಾರಿಟಿಯಿಂದ ಬರ್ತಿದ್ದಾರೆ, ಹೊಸ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡ್ಬೇಕು ಅಂತ ಬರ್ತಿದ್ದಾರೆ. ಇವರದ್ದು ಮೋಟಿವ್, ಇವರು ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಜೊತೆ ಮಾತಾಡಿ ರಿಲೇಶನ್ಶಿಪ್ ಕರೆಕ್ಟ್ ಮಾಡ್ಬೇಕು, ಮ್ಯಾರೇಜ್ ಆಗ್ಬೇಕು ಅನ್ನೋದಿರ್ತದೆ. ತುಂಬಾ ಫಾಸ್ಟ್ ಆಗಿ ಬರ್ತಿದ್ದಾರೆ, ಮೂವ್ ಆಗ್ತಿದ್ದಾರೆ ಈ ವ್ಯಕ್ತಿ. ಇಷ್ಟ ತನಕ ಈ ವ್ಯಕ್ತಿ ಯೋಚನೆ ಮಾಡ್ತಿರ್ಬೋದು, ಅಂದ್ರೆ ಅವರಿಗೆ ನಾನು ಹೋಗಿ ಮಾತಾಡಿಸ್ಬೇಕಾ ಬೇಡವಾ ಅಂತ ಹೇಳಿ. ಇದೆಲ್ಲ ಬಿಟ್ಟು ಫಾಸ್ಟ್ ಆಗಿ ಮೂವ್ ಆಗ್ತಿದ್ದಾರೆ, ನಿಮ್ಮನ್ನು ಸ್ವಿಫ್ಟ್ ಮೂವ್ಮೆಂಟ್ ಇದೆ, ಫಾಸ್ಟ್ ಆಗಿ ಮೂವ್ ಆಗಿ ನಿಮ್ಗೊಂದು ಆಫರ್ ಕೊಡುವವರು ಇದ್ದಾರೆ. ಇದು ಲವ್ ಇರ್ಬೋದು ಅಥವಾ ಫೈನಾನ್ಸ್ ಬಿಸಿನೆಸ್ ಅಲ್ಲಿ ಇದ್ದಿರ್ಬೋದು. ಒಂದು ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ತರುವವರಿದ್ದಾರೆ. ಸೊ ಇವರಿಗೆ ಈಗ ಇಷ್ಟ ತನಕ ಇವರಿಗೆ ಈ ಹಿಂದೆ ಇರೋ ಇವರ ಪಾರ್ಟ್ನರ್ ಇರ್ಬೋದು ಅಥವಾ ಲೈಫ್ ಇರ್ಬೋದು, ತುಂಬಾ ಇವರಿಗೆ ಹೊರೆ ಅಂತ ಅನಿಸ್ತಿದೆ, ಬರ್ಡನ್ ಅಂತ ಅನಿಸ್ತಿರ್ಬೋದು. ಸೊ ಅದೆಲ್ಲ ಬಿಟ್ಟು ಈಗ ಹೊರಗೆ ಬರ್ತಿದ್ದಾರೆ, ಆ ಬರ್ಡನ್ ಇಂದ ಹೊರಗೆ ಬರ್ತಿದ್ದಾರೆ ಅವರು. ಸೊ ಇವರು ತುಂಬಾ ಲಾಂಗ್ ಡಿಸ್ಟೆನ್ಸ್ ಇಂದ ಬರ್ತಿದ್ದಾರೆ, ಲಾಂಗ್ ಡಿಸ್ಟೆನ್ಸ್ ಇಂದ ಬಂದು ನಿಮ್ಮನ್ನು ಭೇಟಿ ಆಗ್ತಿದ್ದಾರೆ. ಇವರು ಫುಲ್ ಮೂನ್ ಟೈಮ್ ಅಲ್ಲಿ ಬರ್ಬೋದು, ಹುಣ್ಣಿಮೆ ಟೈಮ್ ಅಲ್ಲಿ ಬರ್ಬೋದು. ಇದೊಂಥರ ಕೆಲವರಿಗೆ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ಬೋದು. ಇದೊಂಥರ ನಿಮ್ದು ಜನ್ಮದ ಜೋಡಿ ಅಂತ ಹೇಳ್ಬೋದು, ಜನ್ಮದ ಸಂಗತಿ ಇರ್ಬೋದು. ಕೆಲವರು ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಿರ್ಬೋದು. ಇಲ್ಲಿ ಟ್ವಿನ್ ಫ್ಲೇಮ್ಸ್ ಇದೆ, ವಾಟರ್ ಮತ್ತೆ ಫೈರ್ ಸೈನ್ಸ್ ಇದೆ. ಇದು ಯೂನಿಯನ್, ದೇವರು ಈ ಡಿವೈನ್ ಟೈಮಿಂಗ್, ನಿಮ್ಗೂ ಇವರಿಗೂ, ನೀವು ಇವರನ್ನು ಭೇಟಿ ಆಗ್ಬೇಕು, ಇವ್ರ ಜೊತೆ ಮಾತಾಡ್ಬೇಕು, ಅಥವಾ ನೀವು ಇವರು ಮ್ಯಾರೇಜ್ ಆಗುದಿರ್ಬೋದು, ಅಥವಾ ಭೇಟಿ ಆಗುದಿರ್ಬೋದು, ಮಾತಾಡೋದಿರ್ಬೋದು, ಎಲ್ಲಾನು ದೇವರ ಇಚ್ಛೆ ಅಂತ ಇಲ್ಲಿ ನಡೀತದೆ. ಸೊ ಒಂದು ಎಂಡ್ ಮಾಡ್ಕೊಂಡು ಬರ್ತಿದ್ದಾರೆ. ಫೈನಾನ್ಸ್, ರಿಲೇಶನ್ಶಿಪ್ ಪ್ಲಸ್ ಕ್ಲಾರಿಟಿ, ಇವರ ಥಿಂಕಿಂಗು ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸ್ಪಿರಿಚುವಾಲಿಟಿ ಕಡೆ ಇದ್ದಿರ್ಬೋದು, ಶಾರ್ಪ್ ಥಿಂಕಿಂಗ್ ಪರ್ಸನ್ ಇವರು. ಇವರ ಥಿಂಕಿಂಗ್ ತುಂಬಾ ಶಾರ್ಪ್ ಇದೆ, ತುಂಬಾ ಸ್ಟ್ರಿಕ್ಟ್ ಪರ್ಸನ್ ಇವರು. ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡ್ತಿದ್ದಾರೆ. ಸೊ ಇಲ್ಲಿ ಒಂದು ಹಿಂದಿನ ಜನ್ಮದ ಇರ್ಬೋದು, ಇದೊಂಥರ ನಿಮ್ದು ಇವ್ರು ಕಾರ್ಮಿಕ್ ಪರ್ಸನ್ ಇರ್ಬೋದು. ಸೊ ಹಿಂದಿನ ಜನ್ಮದ ಕರ್ಮ ಕ್ಲಿಯರ್ ಆಗಿ ಈಗ ನಿಮ್ ಜೊತೆ ಬರ್ತಿದ್ದಾರೆ, ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಧೈರ್ಯದಿಂದ ಬರ್ತಿದ್ದಾರೆ. ಇವರು ಚೇಂಜ್ ಆಗಿ ಬರ್ತಿದ್ದಾರೆ. ಇವರು ಜೀವನವನ್ನು ನೋಡುವ ರೀತಿಯೇ ಈಗ ಬೇರೆ ದೃಷ್ಟಿಯಿಂದ ನೋಡ್ತಾರೆ. ನಿಮ್ಮನ್ನಾಗ್ಲಿ, ನಿಮ್ಮ ವ್ಯಕ್ತಿತ್ವನ್ನಾಗ್ಲಿ, ಅಥವಾ ನಿಮ್ಮ ರಿಲೇಶನ್ಶಿಪ್ ಅನ್ನಾಗ್ಲಿ ಈಗ ಬೇರೆ ದೃಷ್ಟಿಯಿಂದ ನೋಡ್ತಿದ್ದಾರೆ. ಇವರಿಗೆ ಸ್ಪಿರಿಚುವಲ್ ಅವೇಕನಿಂಗ್ ಆಗಿದೆ, ಇವರು ಸ್ಪಿರಿಚುವಲ್ ಜರ್ನಿ ಇದ್ದಾರೆ ಈ ವ್ಯಕ್ತಿ. ಕೆಲವರಿಗೆ, ಎಲ್ರಿಗೂ ಅಲ್ಲ, ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ. ರಿಯೂನಿಯನ್ ಪ್ಲಸ್ ಆಫರ್ ಇದೆ, ಒಂದು ಲವ್ ಆಫರ್ ಇದೆ, ಮ್ಯಾರೇಜ್ ಆಗ್ಬೋದು. ಇವರು ಫೈನಾನ್ಸ್ ಅಲ್ಲಿ ತುಂಬಾನೇ ವರ್ಕ್ ಮಾಡ್ತಿದ್ದಾರೆ, ವರ್ಕ್ ಮಾಡ್ತಿದ್ದಾರೆ. ಈಗ
ಫೈನಾನ್ಸ್ ಇದು ದೊಡ್ಡ ದೊಡ್ಡ ಮಟ್ಟದ ಫೈನಾನ್ಸ್ ಇದು. ಅದಕ್ಕೆ ಈಗ ಫುಲ್ಫಿಲ್ಮೆಂಟ್ ಬರ್ತಾ ಇದೆ. ಆ ವರ್ಕ್ ಏನ್ ವರ್ಕ್ ಮಾಡ್ತಿದಾರ ಅದಕ್ಕೆ ಈಗ ವಿಶ್ ಫುಲ್ಫಿಲ್ಮೆಂಟ್ ಬರ್ತಾ ಇದೆ. ಒಂದು ಸ್ಟ್ರೆಂತ್ ಬರ್ತಾ ಇದೆ ಈಗ ಅವ್ರ ಲೈಫ್ ಅಲ್ಲಿ. ಈ ಹಿಂದೆ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು, ಸೊ ಈಗ ಒಂದು ಸ್ಟ್ರೆಂತ್ ಬರ್ತಾ ಇದೆ. ಈಗ ಅವ್ರಿಗೆ ಒಂದು ಏನೋ ಒಂದು ಜ್ಞಾನೋದಯ ಆಗಿದೆ, ಈ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಬಗ್ಗೆ ಇರ್ಬೋದು. ಒಂದು ಹೊಸ ಕೆರಿಯರ್ ಸ್ಟಾರ್ಟ್ ಮಾಡ್ತಾರೆ ನಿಮ್ ಜೊತೆ, ನಿಮ್ಗೊಂದು ಆಫರ್ ಕೊಡ್ತಾರೆ. ಬಿಸಿನೆಸ್ ಪ್ಲಸ್ ಲವ್ ಆಫರ್ ಇರ್ಬೋದು. ಸೊ ನಿಮ್ಮನ್ನು ಒಂದು ಏನ್ ಹೇಳ್ತಾರೆ, ಇವ್ರು ಬಂದ ನಂತರ ನಿಮ್ಗೆ ಜೀವನದಲ್ಲಿ ಗೌರವಗಳು, ಆಧಾರಗಳು, ದೊಡ್ಡ ಹುದ್ದೆಗಳು ಸಿಗ್ಬೋದು, ಉನ್ನತ ಹುದ್ದೆಗಳು ಎಲ್ಲಾನು ಬರ್ತವೆ. ಇವರೊಂಥರ ನಿಮ್ಮ ಭಾಗ್ಯ ದೇವತೆ ಅಂತಲೇ ಹೇಳ್ಬೋದು, ಅಥವಾ ಭಾಗ್ಯ ದೇವ್ರು ಅಂತಲೇ ಹೇಳ್ಬೋದು. ಬರ್ತಿರೋರು ಗಂಡಿರ್ಬೋದು ಹೆಣ್ಣಿರ್ಬೋದು. ವಾಟರ್ ಸೈನ್ಸ್ ಮತ್ತೆ ಫೈರ್ ಸೈನ್ಸ್ ತುಂಬಾನೇ ಇದೆ, ಅರ್ತ್ ಸೈನ್ಸ್ ಇದೆ. ಸೊ ಇದೊಂಥರ ನಿಮ್ಮ ಜೀವನ ಚೇಂಜ್ ಅಂತಲೇ ಹೇಳ್ಬೋದು. ಇವ್ರು ಬಂದ ನಂತರ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ. ನೀವು ಇವರು ಸೇರಿ ಯಾವ್ದಾದ್ರು ಹೊಸ ಪ್ರಾಜೆಕ್ಟ್ ಮಾಡ್ಬೋದು. ಒಂದು ಈ ಪ್ರಾಜೆಕ್ಟ್ ತುಂಬಾ ದೊಡ್ಡ ಲೆವೆಲ್ ಅಲ್ಲೇ ಇರ್ತದೆ. ಹೊಸ ರಿಲೇಶನ್ಶಿಪ್, ಹೊಸ ಪ್ರಾಜೆಕ್ಟ್ ಪ್ಲಸ್ ಹೊಸ ಜರ್ನಿ ನಿಮ್ದು ಸ್ಟಾರ್ಟ್ ಆಗ್ತದೆ ಇವರು ಬಂದ ನಂತರ. ಫೈಲ್ ನಂಬರ್ 3 ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.